ಹೋರಾಟಗಾರರನ್ನು ಯಾವ ರೀತಿ ನಡೆಸ್ಕೊತಾ ಇದ್ದಾರೆ? ಪೊಲೀಸರು ಸರ್ಕಾರದ ನಡೆಯನ್ನ ಜನ ನೋಡ್ತಾ ಇದ್ದಾರೆ, ಜನ ತಕ್ಕ ಪಾಠ ಕಲಿಸ್ತಾರೆ. ಇದು ಕನ್ನಡ ಪರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಇದು ಸರ್ಕಾರದಿಂದ. ಸಾರಾ ಗೋವಿಂದು ಟಿವಿ9 ಜೊತೆ ಮಾತಾಡಿದ್ರು. ಈ ರೀತಿ ಕನ್ನಡ ಪರ ಹೋರಾಟಗಾರರ ದನಿಯನ್ನ ದಮನ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರದು ಅಂತ ಕೂಡ ಹೇಳಿದರು. ಮಾಧ್ಯಮದ ಮಿತ್ರರು ನೀವೆಲ್ಲ ನೋಡ್ತಾ ಇದ್ದೀರಿ, ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ಪೊಲೀಸರು ನಡೆಸ್ಕೊಳ್ತಾ ಇದ್ದಾರೆ, ಸರ್ಕಾರ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಇದನ್ನೆಲ್ಲ ನೀವು ಕಣ್ಣಾರೆ ನೋಡಿದ್ದೀರಾ. ನಾವೇನು ಹೇಳಬೇಕಾಗಿಲ್ಲ. ನಾವು ಬಂದು ಅಲ್ಲಿ ನಮ್ಮ ಪ್ರತಿಭಟನೆ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿ ಅಲ್ಲಿಂದ ನಾವು ಬಂಧನಕ್ಕೆ ಒಳಗಾಗ್ತಿತ್ತು. ಅದನ್ನು ನೀವು ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಇದೇನು ಪೊಲೀಸ್ ರಾಜ್ಯನಾ? ನಿನ್ನೆಯಿಂದ ಸುಮಾರು 2,000 ಕಾರ್ಯಕರ್ತರ ಬಂಧನ ಮಾಡಿದ್ದಾರೆ. ಒಂದು 5,000 ಕನ್ನಡ ಕಾರ್ಯಕರ್ತರಿಗೆ ನೋಟಿಸ್ನ ಜಾರಿ ಮಾಡಿ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ನನಗೆ 2 ನೋಟಿಸ್ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ನನ್ನ ಮನೆ ಹತ್ರ 4 ಜನ ಪೊಲೀಸ್ ಇದ್ದಾರೆ. ಆದರೂ ನಾನು ಇಲ್ಲಿಗೆ ಬಂದಿದ್ದೀನಿ. ಅಲ್ಲಲ್ಲ, ಈ ಕನ್ನಡ ಪರ ಹೋರಾಟವನ್ನು ಹತ್ತಿಕ್ಕೋ ಕೆಲಸಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಬೇಕಾಗಿದ್ದು ನಿನ್ನೆ ಪೆನ್ ಡ್ರೈವ್ ಇದೆಯಲ್ಲ, ಪೆನ್ ಡ್ರೈವ್ ವಿಧಾನಸೌಧದಲ್ಲಿ ಇಡೀ ಕರ್ನಾಟಕ ಜನ ನೋಡಿದ್ರಲ್ಲ, ಇಡೀ ಬೇರೆ ಬೇರೆ ರಾಜ್ಯಗಳು ನೋಡಿದ್ವಲ್ಲ, ಕನ್ನಡಿಗರು ಎಷ್ಟು ತಲೆ ತಗ್ಗಿಸ್ಬೇಕು ಈ ನಾಡಿನಲ್ಲಿ ಅಂತ ಕೆಲಸ ನಾವೇನಾದ್ರೂ ಕನ್ನಡ ಪರ ಹೋರಾಟಗಾರರು ಮಾಡಿದೀವ? ನಿಮಗೆ ನಾಚಿಕೆ ಆಗಲ್ವಾ? ಸರ್, ಒಂದಷ್ಟು ಜನ ಪಬ್ಲಿಕ್ ಹೇಳಿದ್ರು ಇವರು ಮಾಡ್ತಿರೋಂತ ಹೋರಾಟದ ಉದ್ದೇಶ ಖಂಡಿತ ಸರಿ ಇದೆ, ನಾವು ಕೂಡ ಬೆಂಬಲ ಕೊಡ್ತೀವಿ. ಆದ್ರೆ ಒಂದಷ್ಟು ಜನ ಇದನ್ನ ಬೆಂಬಲ ಕೊಟ್ಟು ವಾಪಸ್ ತಗೊಂಡ್ರು, ಮತ್ತಷ್ಟು ಜನ ಅಪಸ್ವರ ಎತ್ತಿದ್ರು, ಬೇರೆ ದಿನ ಮಾಡಬಹುದಾಗಿತ್ತು. ನೋಡಿ, ನಾವು ಯಾವಾಗ ಬಂದ್ ಕರೆ ಕೊಟ್ಟಿದ್ದೀವಿ ಇದನ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಅದರಲ್ಲಿ ಕೊಡೋರು ಇರ್ತಾರೆ, ಅದರಲ್ಲಿ ಸ್ವಪ್ರತಿಷ್ಠೆ ತೋರಿಸೋರು ಇರ್ತಾರೆ, ಕೆಲವರು ನೈತಿಕ ಅಂತ ಹೇಳ್ತಾರೆ. ಅದನ್ನ ನಾವು ಬೇರೆ ಅರ್ಥದಲ್ಲಿ ಕರಿಬೇಕಾಗುತ್ತೆ. ನೈತಿಕ ಅನ್ನೋದನ್ನ ಅನೈತಿಕ ಅಂತ ಅವ್ರಿಗೆ ಬೇಜಾರಾಗಲ್ವಾ? ನೈತಿಕ ಅನ್ನೋದು ಯಾಕೆ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ನೈತಿಕನ? ನೀವು ಬರಲಿಲ್ಲ ಅಂದ್ರೆ ಸುಮ್ಮನಿರಿ, ಮಾಡೋರು ಮಾಡ್ಕೊಳ್ತೀವಿ ನಾವು. ಏನೋ ನಮ್ಮ ಮನೇಲಿ ಬರ್ದಿದ್ದೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಮಾಧ್ಯಮದ ಮುಖಾಂತರ ನಿಮ್ಮನ್ನೆಲ್ಲರನ್ನೂ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಈ ಚಳುವಳಿಯಲ್ಲಿ ವೈಯಕ್ತಿಕವಾಗಿ ನನ್ನ ಮನೆ ಮದುವೆ ಅಲ್ಲ ಸರ್, ಇದು ಸಾರಾ ಗೋವಿಂದ ಅವ್ರ ಮನೆ ಮದುವೆ ಯಾವುದೇ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕದ ಕೆಲಸ. ಅದಕ್ಕೆ ತಿಳ್ಕೊಂಡು ನೀವೇ ಬರಬೇಕು. ನೀವು ಬಂದ್ರೆ ಅದಕ್ಕೆ ದೊಡ್ಡ ಗೌರವ. ಆ KSRTC ಚಾಲಕರ ಯೋಗ್ಯತೆ ಏನು ಅಂತ ತೋರಿಸುತ್ತೆ. ಅವರ ಸ್ವಪ್ರತಿಷ್ಠೆನ ಬರಬೇಕಾಗಿತ್ತು. ಅವರು ಒಂದಿನ ಹೋದ್ರೆ ಹೋಯ್ತು ಸಂಬಳ, ಯಾವನಿಗೆ ಬೇಕು ನಮ್ಮ ಮೇಲೆ ಹಲ್ಲೆ ನಡೀತಾ ಅಂತ ಬರಬೇಕಾಗಿತ್ತು. ಅವ್ರಿಗೆ ಆ ಕಾಳಜಿ ಇಲ್ಲ. ಅವ್ರೇನು ಮನುಷ್ಯರ ದೆವ್ವಗಳ ಅಂತ ಹೇಳ್ಬಿಟ್ಟು ನಾನು ಕೇಳಬೇಕಾಗುತ್ತೆ. ದಯವಿಟ್ಟು. ಇನ್ನು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬಹಳ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಪೂಜೆ ಮಾಡಿಸಿ ಈ ಒಂಥರ ಶವ ಹೋಳಿದ ರೀತಿಯಲ್ಲಿ ಮಾಡಿ ಅಲ್ಲಿ ಪಿಂಡ ಇಟ್ಟು ಪ್ರತಿಭಟನೆ. ಇದು ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಯಾವ್ಯಾವ ರೀತಿ ಹೋರಾಟಗಳು ನಡೆದಿವೆ, ಯಾವ್ಯಾವ ರೀತಿ ಪ್ರತಿಭಟನೆ ನಡೆದಿವೆ, ಬಂದ್ ಎಷ್ಟರ ಮಟ್ಟಿಗಲ್ಲಿ ಯಶಸ್ಸನ್ನು ಕಂಡಿದೆ